ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಮ ಲೈಫ್ನಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಇಂದು ನಾನು ನಿಮ್ಮ ಮುಂದೆ ತಂದಿರುವ ಈ ವಿಷಯ ಕೇವಲ ಒಂದು ವಿಡಿಯೋ ಅಲ್ಲ. ಇದು ನಿಮ್ಮ ಹೃದಯದ ಒಳಗಿರುವ ಯಾರಿಗೂ ಹೇಳಲಾಗದ ಸಾವಿರಾರು ಪ್ರಶ್ನೆಗಳಿಗೆ ಸಿಕ್ತಿರುವ ಒಂದು ದೈವಿಕ ಉತ್ತರ. ಇದು ನಿಮ್ಮ ಹೃದಯಕ್ಕೆ, ನಿಮ್ಮ ಆತ್ಮಕ್ಕೆ ತುಂಬಾ ಹತ್ತಿರವಾಗಿರುವ ವಿಷಯಕ್ಕೆ ಸಂಬಂಧಿಸಿದೆ. ಹೌದು, ಒಬ್ಬರನ್ನು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಇಟ್ಟುಕೊಳ್ಳಿ. ಈಗ ನೀವು ಯಾರನ್ನಾದರೂ ಯೋಚಿಸ್ತಿದ್ದೀರಾ? ಅವರ ಮುಖ ನಿಮ್ಮ ಕಣ್ಮುಂದೆ ಬರ್ತಾ ಇದೆಯಾ? ಅವರ ಬಗ್ಗೆ, ಅವರ ಫೀಲಿಂಗ್ಸ್ ಬಗ್ಗೆ, ಅವರ ಮನಸ್ಸಿನಲ್ಲಿ ಈಗ ಏನಿದೆ, ಅವರು ನಿಮ್ಮ ಬಗ್ಗೆ ಒಂಟಿಯಾಗಿದ್ದಾಗ ಏನು ಯೋಚಿಸ್ತಾರೆ, ನಿಮ್ಮಿಬ್ಬರ ನಡುವೆ ಮುಂದೆ ಏನಾಗಬಹುದು ಅನ್ನುವ ಗೊಂದಲ ನಿಮ್ಮಲ್ಲಿದೆಯಾ? ರಾತ್ರಿ ಮಲಗುವಾಗ ಅವರ ನೆನಪುಗಳು ನಿಮ್ಮನ್ನು ಕಾಡುತ್ತಿವೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ, ಕೇವಲ ನಿಮಗಾಗಿ ಮಾತ್ರವೇ ಯೂನಿವರ್ಸ್ ಕಳಿಸಿರುವ ಒಂದು ಸಂದೇಶ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಇಲ್ಲಿ ನೀವು ಮಾಡುವ ಒಂದು ಸಣ್ಣ ಆಯ್ಕೆ ಅವರು ನಿಮ್ಮ ಬಗ್ಗೆ ನಿಜವಾಗಿ ಏನು ಯೋಚಿಸ್ತಾರೆ, ಅವರ ಮುಂದಿನ ಹೆಜ್ಜೆ ಏನಾಗಿರುತ್ತದೆ ಮತ್ತು ನಿಮ್ಮ ಭವಿಷ್ಯದಲ್ಲಿ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ರಿವೀಲ್ ಮಾಡುತ್ತದೆ. ಆದರೆ ಈ ರೀಡಿಂಗ್ ಶುರು ಮಾಡುವ ಮುನ್ನ ಒಂದು ಬಹಳ ಮುಖ್ಯವಾದ ರೂಲಿದೆ. ಇಲ್ಲಿ ನೀವು ನಿಮ್ಮ ತಲೆಯನ್ನು, ನಿಮ್ಮ ಲಾಜಿಕ್ ಅನ್ನು ಸ್ವಲ್ಪವೂ ಬಳಸಬಾರದು. ಹೆಚ್ಚು ಯೋಚಿಸಿ ಲೆಕ್ಕಾಚಾರ ಹಾಕಿ ಆಯ್ಕೆ ಮಾಡಬೇಡಿ. ನಿಮ್ಮ ಹೃದಯ ಏನು ಹೇಳುತ್ತೆ, ನಿಮ್ಮ ಆತ್ಮ ಏನು ಹೇಳುತ್ತೆ, ಅದನ್ನೇ ಫಾಲೋ ಮಾಡಿ. ಏಕೆಂದರೆ ನಮ್ಮ ಮೆದುಳು ಸುಳ್ಳು ಹೇಳಬಹುದು, ಆದರೆ ನಮ್ಮ ಇಂಟ್ಯೂಷನ್, ನಮ್ಮ ಒಳಮನಸ್ಸಿನ ಧ್ವನಿ ಎಂದಿಗೂ ಸುಳ್ಳಾಗುವುದಿಲ್ಲ. ಅದು ಯಾವಾಗಲೂ 100ಕ್ಕೆ 100 ಕರೆಕ್ಟ್ ಆಗಿರುತ್ತದೆ. ಒಮ್ಮೆ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನೀವು ಯಾರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಇದ್ದೀರೋ ಅವರ ಮುಖವನ್ನು ಸ್ಪಷ್ಟವಾಗಿ ನಿಮ್ಮ ಕಣ್ಮುಂದೆ ತನ್ನಿ. ಅವರ ನಗು, ಅವರು ನಿಮ್ಮ ಜೊತೆ ಮಾತನಾಡಿದ ರೀತಿ, ನೀವು ಅವರ ಜೊತೆ ಕಳೆದ ಆ ಸುಂದರ ಕ್ಷಣಗಳು ಎಲ್ಲವನ್ನೂ ನಿಮ್ಮ ಮನಸ್ಸಿನಲ್ಲಿ ಫೀಲ್ ಮಾಡಿ. ಅವರ ಎನರ್ಜಿಯನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡಿಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ಈಗ ನಿಮ್ಮ ಮುಂದೆ 3 ಆಯ್ಕೆಗಳಿವೆ. ಆಯ್ಕೆ 1, ಒಂದು ಸುಂದರವಾದ ಕೆಂಪು ಗುಲಾಬಿ ಹೂವು. ಆಯ್ಕೆ 2, ಒಂದು ಸಿಹಿಯಾದ ಚಾಕ್ಲೇಟ್. ಆಯ್ಕೆ 3, ಒಂದು ಕೆಂಪಾದ ಹೃದಯ ಅಥವಾ ಹಾರ್ಟ್. ಈ 3ರಲ್ಲಿ ಒಂದನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕು. ನಿಮ್ಮ ಕಣ್ಣುಗಳು ಪದೇ ಪದೇ ಯಾವುದರ ಕಡೆ ಹೋಗುತ್ತಿದೆ, ನಿಮ್ಮ ಮನಸ್ಸು ಯಾವುದನ್ನು ಸೆಳೆಯುತ್ತಿದೆ, ನಿಮಗೆ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನ ಫೀಲ್ ಮಾಡಿ. ಯಾವುದೇ ಆತುರವಿಲ್ಲ, ನಿಧಾನವಾಗಿ ಕನೆಕ್ಟ್ ಆಗಿ. ನಿಮ್ಮ ಆಯ್ಕೆಗಾಗಿ ನಾನು 5 ಸೆಕೆಂಡುಗಳ ಸಮಯವನ್ನು ಕೊಡುತ್ತೇನೆ. 5, 4, 3, 2, 1. ನಿಮ್ಮ ಆಯ್ಕೆಯನ್ನು ಮಾಡಿಕೊಂಡಿದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಚಿತ್ರ ಮತ್ತು ನಿಮ್ಮ ಆಯ್ಕೆ ಎರಡೂ ಕ್ಲಿಯರ್ ಆಗಿದೆಯಾ? ಬಹಳ ಒಳ್ಳೆಯದು. ಹಾಗಾದರೆ ಬನ್ನಿ, ಈಗ ಸತ್ಯವನ್ನು ರಿವೀಲ್ ಮಾಡುವ ಸಮಯ. ಆ ವ್ಯಕ್ತಿಯ ಮನಸ್ಸಿನ ಆಳದಲ್ಲಿ ಏನಿದೆ ಎಂದು ನೋಡೋಣ. ಮೊದಲನೆಯದಾಗಿ, ಯಾರೆಲ್ಲ ಆಪ್ಷನ್ 1 ಅಂದರೆ ಗುಲಾಬಿ ಹೂವು ಅಥವಾ ರೋಸ್ ಅನ್ನು ಆಯ್ಕೆ ಮಾಡಿದ್ದೀರೋ ಅವರಿಗಾಗಿ ಈ ರೀಡಿಂಗ್. ನೀವು ಯೋಚಿಸ್ತಿರುವ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಖಂಡಿತವಾಗಿಯೂ 100ಕ್ಕೆ 100 ಫೀಲಿಂಗ್ಸ್ ಇದೆ. ಅವರು ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನೋಡ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ನೀವು ಒಂದು ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದ್ದೀರಾ. ಆದರೆ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂದ್ರೆ, ಅವರು ಆ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ಅವರು ತಮ್ಮ ಭಾವನೆಗಳನ್ನು ಒಂದು ದೊಡ್ಡ ಕಲ್ಲಿನ ಗೋಡೆಯ ಹಿಂದೆ ಬಚ್ಚಿಟ್ಟುಕೊಂಡಿದ್ದಾರೆ. ಅವರು ನಿಮ್ಮನ್ನು ದೂರದಿಂದಲೇ ನೋಡ್ತಾರೆ. ನೀವು ಏನು ಮಾಡ್ತಿದ್ದೀರಾ, ಯಾರ ಜೊತೆ ಮಾತನಾಡ್ತಿದ್ದೀರಾ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಏನು, ನಿಮ್ಮ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಏನು, ಎಲ್ಲವನ್ನೂ ಅವರು ಸೀಕ್ರೆಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಆದರೆ ನಿಮ್ಮ ಮುಂದೆ ಬಂದಾಗ ಮಾತ್ರ ತಮಗೆ ಏನೂ ಗೊತ್ತಿಲ್ಲದಂತೆ ತಮ್ಮ ಎಮೋಷನ್ಸನ್ನು ಸಂಪೂರ್ಣವಾಗಿ ಹೈಡ್ ಮಾಡ್ತಾರೆ. ಒಂದು ರೀತಿಯ ಮುಖವಾಡವನ್ನು ಹಾಕಿಕೊಂಡು ಅವರು ನಿಮ್ಮ ಮುಂದೆ ಬರ್ತಾರೆ. ಅವರಿಗೆ ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗ್ಬೇಕು, ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಬೇಕು, ತಮ್ಮ ಜೀವನದ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನಿಸುತ್ತೆ. ಆದರೆ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಭಯ ಅಥವಾ ಹಿಂಜರಿಕೆ ಇದೆ. ಬಹುಶಃ ಅವರು ತಮ್ಮ ಪಾಸ್ಟ್ ರಿಲೇಶನ್‌ಶಿಪ್‌ನಲ್ಲಿ ತುಂಬಾ ಹರ್ಟ್ ಆಗಿರಬಹುದು, ಅಥವಾ ಯಾರನ್ನಾದರೂ ನಂಬಿ ಮೋಸ ಹೋಗಿರಬಹುದು. ಆ ಹಳೆಯ ಗಾಯಗಳು ಇನ್ನೂ ವಾಸಿಯಾಗಿಲ್ಲ. ಅಥವಾ ಅವರು ನಿಮಗೆ ತಮ್ಮ ಪ್ರೀತಿಯನ್ನು ಹೇಳಿದರೆ ನೀವು ಅವರನ್ನು ಎಲ್ಲಿ ರಿಜೆಕ್ಟ್ ಮಾಡಿಬಿಡುತ್ತೀರೋ ಅನ್ನುವ ಭಯ ಅವರಲ್ಲಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಅವರು ನಿಮ್ಮನ್ನು ಬೇಕೆಂದೇ ಇಗ್ನೋರ್ ಮಾಡ್ತಾರೆ ಅಂತೆ ನಿಮಗೆ ಅನಿಸಬಹುದು. ಅವರು ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು, ಅಥವಾ ಕರೆ ಮಾಡಿದಾಗ ಸರಿಯಾಗಿ ಮಾತನಾಡದೇ ಇರಬಹುದು. ಆದರೆ ನಿಜಾಂಶ ಏನೆಂದರೆ,
ಅವರು ನಿಮ್ಮನ್ನು ಇಗ್ನೋರ್ ಮಾಡುವಾಗ ಅವರು ಒಳಗೊಳಗೆ ತುಂಬಾ ಕಷ್ಟಪಡುತ್ತಿರುತ್ತಾರೆ. ಅವರು ನಿಮ್ಮ ಬಗ್ಗೆಯೇ ದಿನದ 24 ಗಂಟೆಯೂ ಯೋಚಿಸ್ತಾ ಇರ್ತಾರೆ. ನೀವು ಇಲ್ಲದೇ ಇರುವ ಆ ಕೊರತೆ, ನಿಮ್ಮ ಆಬ್ಸೆನ್ಸ್ ಅವರಿಗೆ ಪ್ರತಿ ಕ್ಷಣವೂ ಫೀಲಾಗುತ್ತೆ. ಆದರೆ ಅವರ ಈಗೋ, ಅವರ ಹಠ ಅಥವಾ ಅವರ ಈಗಿನ ಸಿಚುವೇಶನ್ ಕಾರಣದಿಂದ ಅವರು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಆಪ್ಷನ್ 1 ಆಯ್ಕೆ ಮಾಡಿದವರಿಗೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇಟ್ಟುಕೊಂಡಿದ್ದಾರೆ. ಆದರೆ ಅದನ್ನು ಒಪ್ಪಿಕೊಳ್ಳುವ ಮತ್ತು ಹೇಳುವ ಧೈರ್ಯ ಸದ್ಯಕ್ಕೆ ಅವರಿಗಿಲ್ಲ. ಅವರಿಗೆ ಸ್ವಲ್ಪ ಸಮಯ ಕೊಡಿ, ಅವರೇ ನಿಮ್ಮ ಬಳಿ ಬರುತ್ತಾರೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ ಯಾರೆಲ್ಲ ಆಪ್ಷನ್ 2 ಅಂದರೆ ಚಾಕ್ಲೇಟ್ ಅನ್ನು ಆಯ್ಕೆ ಮಾಡಿದಿರೋ ಅವರ ರೀಡಿಂಗ್ ನೋಡೋಣ. ನೀವು ಮನಸ್ಸಿನಲ್ಲಿ ಅಂದುಕೊಂಡಿರುವ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ, ಖಂಡಿತ ಯೋಚಿಸ್ತಾರೆ. ಆದರೆ ಅವರು ಸದ್ಯಕ್ಕೆ ಒಂದು ಅತಿ ದೊಡ್ಡ ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ, ಅಂದರೆ ಗೊಂದಲದ ಸ್ಥಿತಿಯಲ್ಲಿ ಇದ್ದಾರೆ. ಅವರ ಮೈಂಡ್ನಲ್ಲಿ ಒಂದು ರೀತಿಯ ಯುದ್ಧವೇ ನಡೆಯುತ್ತಿದೆ. ಅವರಿಗೆ ನೀವು ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಜೊತೆ ಮಾತನಾಡೋದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ನಗು, ನಿಮ್ಮ ಮಾತುಗಳು ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ನೀವು ಅವರ ಜೊತೆ ಇದ್ದಾಗ ಅವರು ತಮ್ಮೆಲ್ಲ ಕಷ್ಟಗಳನ್ನು ಮರಿತಾರೆ. ಆದರೆ ಅವರು ತಮ್ಮ ಫೀಲಿಂಗ್ಸ್ ಬಗ್ಗೆ ಶೋರ್ ಇಲ್ಲ. ಇದು ನಿಜವಾದ ಪ್ರೀತಿಯಾ ಅಥವಾ ಕೇವಲ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಮಾತ್ರವಾ? ಅಥವಾ ಇದು ಕೇವಲ ಒಂದು ಅಟ್ರಾಕ್ಷನಾ? ಈ ರೀತಿಯ ನೂರಾರು ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡ್ತಿವೆ. ಅವರು ನಿಮಗೆ ಯಾವಾಗ್ಲೂ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾರೆ. ಅಂದರೆ ಒಂದು ದಿನ ಅವರು ನಿಮ್ಮ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ, ನೀವೇ ಅವರ ಪ್ರಪಂಚ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ಆದರೆ ಮರುದಿನವೇ ಏನೂ ಆಗಿಲ್ಲ ಅನ್ನೋ ಹಾಗೆ ನಿಮ್ಮಿಂದ ದೂರ ಹೋಗ್ತಾರೆ, ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾರೆ. ನಿಮಗಿದು ಅರ್ಥವೇ ಆಗೋದಿಲ್ಲ. ನಿನ್ನೆ ಅಷ್ಟು ಚೆನ್ನಾಗಿ ಮಾತನಾಡಿದವರು ಇಂದು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೀವು ಒದ್ದಾಡ್ತಿರ್ತೀರಾ. ಈ ಗೊಂದಲಕ್ಕೆ ಕಾರಣ ಅವರ ಪರ್ಸನಲ್ ಲೈಫ್. ಅವರ ಲೈಫ್ನಲ್ಲಿ ಆಲ್ರೆಡಿ ಬೇರೆ ಇಶ್ಯೂಸ್ ಇರಬಹುದು. ಅದು ಅವರ ಕೆರಿಯರ್ ಬಗ್ಗೆ ಇರಬಹುದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಫಿನಾನ್ಷಿಯಲ್ ಟೆನ್ಷನ್ ಇರಬಹುದು. ಈ ಎಲ್ಲಾ ಕಾರಣಗಳಿಂದ ಅವರು ಕ್ಲಿಯರ್ ಆಗಿ ಒಂದು ನಿರ್ಧಾರ ತೆಗೆದುಕೊಳ್ತಿಲ್ಲ. ಅವರ ಫೋಕಸ್ ಈಗ ಬೇರೆ ಕಡೆ ಇದೆ ಮತ್ತು ಈ ರಿಲೇಶನ್ಶಿಪ್ಗೆ ಸಂಪೂರ್ಣವಾಗಿ ಕಮಿಟ್ ಆಗಲು ಅವರ ಪರಿಸ್ಥಿತಿ ಅವರಿಗೆ ಅವಕಾಶ ಕೊಡ್ತಿಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಇಗ್ನೋರ್ ಕೂಡ ಮಾಡ್ತಿಲ್ಲ. ಹಾಗಂತ ನಿಮ್ಮ ಜೊತೆ ಫುಲ್ಲಿ ಕಮಿಟ್ ಕೂಡ ಆಗ್ತಿಲ್ಲ. ಅವರು ನಿಮ್ಮನ್ನು ಕಳೆದುಕೊಳ್ಳಲು ಸಿದ್ಧರಿಲ್ಲ. ಹಾಗಂತ ತಮ್ಮ ಜೊತೆ ಇಟ್ಟುಕೊಳ್ಳುವ ಧೈರ್ಯವೂ ಅವರಿಗಿಲ್ಲ. ಒಂದು ರೀತಿಯ ತ್ರಿಶಂಕು ಸ್ಥಿತಿಯಲ್ಲಿ ಅವರಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಆಪ್ಷನ್ 2 ಆಯ್ಕೆ ಮಾಡಿದವರಿಗೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇದೆ, ಆದರೆ ಸ್ಪಷ್ಟತೆ ಇಲ್ಲ. ಅವರು ಮೊದಲು ತಮ್ಮ ಲೈಫ್ನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಅಲ್ಲಿಯವರೆಗೆ ಈ ಕನ್ಫ್ಯೂಷನ್ ಹೀಗೆಯೇ ಮುಂದುವರಿಯುತ್ತದೆ. ನೀವು ಅವರಿಗಾಗಿ ನಿಮ್ಮ ಲೈಫನ್ನು ಸ್ಟಾಪ್ ಮಾಡಬೇಡಿ. ಕೊನೆಯದಾಗಿ ಯಾರೆಲ್ಲ ಆಪ್ಷನ್ 3 ಅಂದರೆ ಹೃದಯ ಅಥವಾ ಹಾರ್ಟ್ ಅನ್ನು ಆಯ್ಕೆ ಮಾಡಿದ್ದೀರೋ ಅವರ ರೀಡಿಂಗ್ ನೋಡೋಣ. ಓ ಮೈ ಗಾಡ್, ಈ ಎನರ್ಜಿ ತುಂಬಾನೇ ಪವರ್ಫುಲ್ ಆಗಿದೆ. ಈ ಪರ್ಸನ್ ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ.
ಇದು ಕೇವಲ ಒಂದು ಸಾಮಾನ್ಯ ರಿಲೇಶನ್ಶಿಪ್ ಅಲ್ಲ, ಇದು ಒಂದು ರೀತಿಯ ಸೋಲ್ಮೇಟ್ ಕನೆಕ್ಷನ್, ಆತ್ಮದ ನಂಟು. ಅವರು ನಿಮ್ಮನ್ನು ವಿಪರೀತವಾಗಿ ಮಿಸ್ ಮಾಡ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ಬಹಳ ಬಾರಿ ನಿಮ್ಮ ಬಗ್ಗೆಯೇ ಯೋಚಿಸ್ತಾರೆ. ಅವರು ಎಷ್ಟೇ ಬ್ಯುಸಿ ಇದ್ರೂ ಅವರ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವಾಗ್ಲೂ ನಿಮ್ಮದೇ ಯೋಚನೆ ಇರುತ್ತೆ. ನೀವು ಅವರ ಜೀವನಕ್ಕೆ ಬಂದ ಮೇಲೆ ಅವರ ಲೈಫ್ನಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ ಅನ್ನೋದನ್ನ ಅವರು ಮನಸ್ಸಾರೆ ಒಪ್ಕೊಳ್ತಾರೆ. ಆದರೆ ಇಷ್ಟೆಲ್ಲ ಪ್ರೀತಿ ಇದ್ರೂ ಏನೋ ಒಂದು ಕಾರಣದಿಂದ ನಿಮ್ಮಿಬ್ಬರ ನಡುವೆ ಈಗ ಒಂದು ದೊಡ್ಡ ಡಿಸ್ಟೆನ್ಸ್ ಬಂದಿದೆ. ಬಹುಶಃ ನೀವೀಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇರಬಹುದು. ನಿಮ್ಮಿಬ್ಬರ ನಡುವೆ ಸರಿಯಾಗಿ ಮಾತುಕತೆ ನಡೆಯುತ್ತಿಲ್ಲ. ಇದಕ್ಕೆ ಕಾರಣ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಅಥವಾ ಇಬ್ಬರ ನಡುವೆ ಬಂದಿರುವ ದೊಡ್ಡ ಈಗೋ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ನಿಯಂತ್ರಣದಲ್ಲಿ ಇಲ್ಲದ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಾಗಿರಬಹುದು. ಅವರಿಗೆ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ಬೇಕು, ನಿಮ್ಮ ಜೊತೆ ಮೊದಲಿಗಿಂತ ಹೆಚ್ಚು ಪ್ರೀತಿಯಿಂದ ಇರಬೇಕು ಅಂತ ಒಳಗೊಳಗೆ ತುಂಬಾನೇ ಅನ್ಸುತ್ತೆ. ಆದರೆ ಮೊದಲನೇ ಹೆಜ್ಜೆ ಯಾರು ತೆಗೆದುಕೊಳ್ಬೇಕು? ನಾನು ಮೊದಲು ಮೆಸೇಜ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಕಡಿಮೆ ಆಗುತ್ತಾ? ನಾನು ಸೋತಂತೆ ಆಗುತ್ತಾ? ಅನ್ನುವ ಈಗೋ ಕ್ಲಾಶ್ನಲ್ಲಿ ಅವರು ಸ್ಟಕ್ ಆಗಿದ್ದಾರೆ. ಅವರು ಫೋನ್ ತೆಗೆದುಕೊಂಡು ನಿಮಗೆ ಮೆಸೇಜ್ ಟೈಪ್ ಮಾಡ್ತಾರೆ, ಆದ್ರೆ ಮತ್ತೆ ಡಿಲೀಟ್ ಮಾಡ್ತಾರೆ. ಅವರು ಸೀಕ್ರೆಟ್ ಆಗಿ ನಿಮ್ಮ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನು ನೋಡ್ತಿರ್ತಾರೆ. ನೀವು ಯಾರ ಜೊತೆ ಇದ್ದಿಲ್ಲ, ನೀವು ಖುಷಿಯಾಗಿದ್ದೀರಾ ಅಥವಾ ಕಷ್ಟದಲ್ಲಿದ್ದೀರಾ ಅಂತ ತಿಳಿದುಕೊಳ್ಳಲು ಅವರು ಬೇರೆಯವರ ಮೂಲಕ ಅಥವಾ ಫೇಕ್ ಅಕೌಂಟ್ಗಳ ಮೂಲಕ ನಿಮ್ಮ ಬಗ್ಗೆ ಕೇಳ್ತಿರಬಹುದು, ಗಮನಿಸ್ತಾ ಇರಬಹುದು. ನಿಮ್ಮ ನೆನಪುಗಳು ಅವರನ್ನು ಒಳಗೊಳಗೆ ಸುಡ್ತಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ಆಪ್ಷನ್ 3 ಆಯ್ಕೆ ಮಾಡಿದವರಿಗೆ ಅವರು ನಿಮ್ಮನ್ನು ಡೀಪ್ ಆಗಿ ಮಿಸ್ ಮಾಡ್ತಿದ್ದಾರೆ. ಅವರ ಪ್ರೀತಿ ಸತ್ಯವಾಗಿದೆ, ಆದರೆ ಈಗೋ ಮತ್ತು ಪರಿಸ್ಥಿತಿಯ ಕಾರಣದಿಂದ ಅವರು ನಿಮ್ಮನ್ನು ಅಪ್ರೋಚ್ ಮಾಡಲು ಪರದಾಡ್ತಿದ್ದಾರೆ. ಸ್ನೇಹಿತರೆ, ಈಗ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಸೋಲ್ಗೆ ಈ ರೀಡಿಂಗ್ ಮ್ಯಾಚ್ ಆಯ್ತಾ? ಈ ಮಾತುಗಳು ನಿಮ್ಮ ಪರಿಸ್ಥಿತಿಗೆ ಕನೆಕ್ಟ್ ಆಯ್ತಾ? ನಿಮ್ಮ ಹಾರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಒಮ್ಮೆ ಯೋಚಿಸಿ. ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಪರ್ಸನ್ನ ಮೊದಲ ಅಕ್ಷರ ಅಂದ್ರೆ ಇನಿಷಿಯಲ್ ಅನ್ನು ಹಾಕಿ, ಮತ್ತು ನೀವು ಯಾವ ಆಪ್ಷನ್ ಆಯ್ಕೆ ಮಾಡಿದ್ದೀರಿ, ಹೂವು, ಚಾಕ್ಲೇಟ್ ಅಥವಾ ಹೃದಯ ಅಂತ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರ ಕಾಮೆಂಟ್ ಅನ್ನು ನಾನು ಪರ್ಸನಲ್ ಆಗಿ ಓದ್ತೀನಿ ಮತ್ತು ಲೈಕ್ ಮಾಡ್ತೀನಿ. ಮತ್ತು ಇನ್ನೊಂದು ಬಹುಮುಖ್ಯವಾದ ವಿಚಾರ, ಇದು ಒಂದು ಜನರಲ್ ರೀಡಿಂಗ್ ಮಾತ್ರ. ಇದು ಲಕ್ಷಾಂತರ ಜನರಿಗೆ ತಲುಪುವ ಎನರ್ಜಿ. ನಿಮ್ಮ ಎಕ್ಸಾಕ್ಟ್ ಸಿಚುವೇಶನ್ ಬಗ್ಗೆ ನಿಮಗೆ ಸ್ಪಷ್ಟವಾದ ಕ್ಲಾರಿಟಿ ಬೇಕಿದ್ರೆ, ನಿಮ್ಮಿಬ್ಬರ ಕುಂಡಲಿ ಮತ್ತು ಕರ್ಮದ ಆಧಾರದ ಮೇಲೆ ಅವರು ಫ್ಯೂಚರ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರಾ? ಈ ರಿಲೇಶನ್ಶಿಪ್ ಮುಂದೆ ಡೆವಲಪ್ ಆಗುತ್ತಾ, ಅಥವಾ ನೀವು ಮೂವ್ ಆನ್ ಆಗ್ಬೇಕಾ? ನಿಮ್ಮ ಮ್ಯಾರೇಜ್ ಯಾರ ಜೊತೆ ಆಗುತ್ತೆ? ಇವೆಲ್ಲವುಗಳ ಬಗ್ಗೆ ನಿಮಗೆ ಕರಾರುವಕ್ಕಾದ ಉತ್ತರ ಬೇಕಿದ್ರೆ, ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಾಪ್ ಲಿಂಕ್ ಮೂಲಕ ನೀವು ನನ್ನನ್ನು ಸಂಪರ್ಕಿಸಬಹುದು ಮತ್ತು ನಿಮ್ಮದೇ ಆದ ಪರ್ಸನಲ್ ರೀಡಿಂಗ್ ಅನ್ನು ಮಾಡಿಸಿಕೊಳ್ಳಬಹುದು. ಕೊನೆಯದಾಗಿ ಒಂದು ಮಾತು ನೆನಪಿರಲಿ, ಎಲ್ಲಾ ಫೀಲಿಂಗ್ಸ್ ತಕ್ಷಣವೇ ಎಕ್ಸ್ಪ್ರೆಸ್ ಆಗೋದಿಲ್ಲ. ಮನುಷ್ಯನ ಮನಸ್ಸು ತುಂಬಾ ಕಾಂಪ್ಲಿಕೇಟೆಡ್. ಕೆಲವರಿಗೆ ಎಷ್ಟೇ ಪ್ರೀತಿ ಇದ್ರೂ ಅದನ್ನು ವ್ಯಕ್ತಪಡಿಸಲು ಬರೋದಿಲ್ಲ, ಅಥವಾ ಅವರ ಪರಿಸ್ಥಿತಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಪ್ರೀತಿಯಲ್ಲಿ ಟೈಮಿಂಗ್ ಮತ್ತು ಸಿಚುವೇಶನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಸರಿಯಾದ ಸಮಯ ಬರುವವರೆಗೆ ಕಾಯುವುದು ಕೆಲವೊಮ್ಮೆ ಅನಿವಾರ್ಯವಾಗುತ್ತೆ. ಆದರೆ ನೀವು ಯಾರಿಗಾದರೂ ಕಾಯ್ತಿದ್ದೀರಿ ಎಂದರೆ ತಾಳ್ಮೆ ಇರ್ಲಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸ್ವಂತ ವ್ಯಾಲ್ಯೂವನ್ನು ನೀವು ಯಾವತ್ತೂ ಮರಿಬೇಡಿ. ನೀವು ಯಾರಿಗೂ ಕಡಿಮೆಯಿಲ್ಲ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಯಾವಾಗ್ಲೂ ಮೇಂಟೈನ್ ಮಾಡಿ. ಪ್ರೀತಿಗಾಗಿ ಬೇಡಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ನಿಜವಾದ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಖಂಡಿತ ಬರುತ್ತೆ. ಇಂತಹ ಇನ್ನಷ್ಟು ಇಮೋಷನಲ್, ಪವರ್ಫುಲ್ ಮತ್ತು ನಿಖರವಾದ ಟ್ಯಾರೋ ರೀಡಿಂಗ್ಸ್, ಆಸ್ಟ್ರಾಲಜಿ ಮತ್ತು ಲವ್ ಪ್ರೆಡಿಕ್ಷನ್ಸ್ ಬೇಕಿದ್ರೆ ಈಗಲೇ ಈ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಇನ್ನಷ್ಟು ಅಚ್ಚರಿಯ ಸೀಕ್ರೆಟ್ಸ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ರಿವೀಲ್ ಮಾಡ್ತೀನಿ. ಯೂನಿವರ್ಸ್ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.